ಈಗ ಬಳ್ಳಾರಿ ಗಲಾಟೆ ವಿಚಾರಕ್ಕೆ ಬರೋಣ. ಬಳ್ಳಾರಿ ಗಲಾಟೆಯ ಹಿಂದಿನ ಮತ್ತಷ್ಟು ಸ್ಫೋಟಕ ರಹಸ್ಯಗಳು ಒಂದೊಂದಾಗೆ ಬಯಲಾಗ್ತಾ ಇದೆ. ರೆಡ್ಡಿ ಮನೆ ಮೇಲೆ ದಾಳಿಗೆ ಮೊದಲೇ ಪ್ರೀಪ್ಲಾನ್ ಏನಾದರೂ ಆಗಿತ್ತಾ ಅನ್ನುವಂಥ ಪ್ರಶ್ನೆ. ಖಾಲಿ ಬಾಟಲ್ ಪೆಟ್ರೋಲ್ ಬಾಂಬ್ ಅನ್ನು ತಂದಿದ್ರಂತೆ ಮುಂಚೆನೆ. ಆಟೋ ಒಂದರಲ್ಲಿ ಅದನ್ನು ಇಟ್ಟಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಮುಂಚೆನೆ ಕಿಡಿಗೇಡಿಗಳು ಯಾರೋ ತಂದಿಟ್ಕೊಂಡಿದ್ರಂತೆ. ಸೊ ಅದನ್ನು ನೋಡಿದಾಗ ಇದೆಲ್ಲವೂ ಪೂರ್ವ ನಿಯೋಜಿತ ಅನ್ನೋದರ ಬಗ್ಗೆ ಅನುಮಾನ ಮೂಡ್ತಾ ಇದೆ. ತಕ್ಷಣ ಆಟೋವನ್ನ ಪೊಲೀಸರು ಸುತ್ತುವರೆದರಂತೆ. ತಕ್ಷಣ ಆಟೋ ಸುತ್ತುವರೆದಿದ್ದ ಪೊಲೀಸರಿಂದ ಸೂಕ್ತ ಕ್ರಮ ಆಗಿತ್ತು. ಅಂದ್ರೆ ಪೊಲೀಸರು ಆಟೋ ಇಲ್ಲಂದು ನಿಲ್ಲಿಸ್ಬೇಡ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾರೆ. ಅಲ್ಲಿ ಇದ್ದದ್ದೂ ಕೂಡ ಗೊತ್ತಿಲ್ಲ ಅಂತ. ಆಟೋ ನಿಲ್ಸಕ್ಕೆ ಬಿಡಲಿಲ್ಲ, ಅದಕ್ಕೆ ದೊಡ್ಡ ಅನಾಹುತ ತಪ್ಪಿದಂತಾಯ್ತು ಅನ್ನೋ ಮಾತು. ಇಫ್ ಇನ್ ಕೇಸ್ ಅದೇ ಹೌದಾದರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ನೋಡಿ, ಆ ಆಟೋದಲ್ಲಿ ಗ್ಲಾಸು ಸೌಂಡ್ಗಳು ಒಂದು ಕಡೆ ಕೇಳಿಸ್ತಾ ಇದೆಯಲ್ಲ, ಅದರಲ್ಲಿ ತುಂಬ್ಕೊಂಡು ಬಂದಿರಂತೆ ಗ್ಲಾಸು ಮತ್ತು ನಾಡ ಬಾಂಬ್ ಎಲ್ಲ ತುಂಬ್ಕೊಂಡ್ಬಂದಿರಂತೆ. ನೋಡಿ, ಇಲ್ಲಿ ಪೆಟ್ರೋಲ್ ಬಾಂಬ್ ಎಲ್ಲ ತಂದಿಟ್ಕೊಂಡಿದ್ರು ಅಂತ. ಆಮೇಲೆ ಬಾಟ್ಲುಗಳದೆಲ್ಲ ಗಾಜಿನ ಬಾಟ್ಲು. ಘಟನೆ ನಡೆದ ಅಥವಾ ನಡೀತಾ ಗುಂಪು ಸೇರಿದ ಕೆಲವು ನಿಮಿಷಗಳಲ್ಲಿ ಆಟೋದಲ್ಲಿ ಹಿಂಗೆ ಗಾಜಿನ ಬಾಟ್ಲುಗಳು ಬರ್ತವೆ ಅಂತ ಆದರೆ ಪೂರ್ವ ನಿಯೋಜಿತ ಕೃತ್ಯ ಅಲ್ವೇ ಅದು? ಅದೇ ಹೇಳ್ತಾರಲ್ಲ, ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅಂತ. ಸೊ ಹಂಗೆ ಇವು ಗಲಾಟೆ ಶುರು ಮಾಡೋ ಥರ ಮಾಡು, ನಾವು ಬಂದು ಅದನ್ನು ದೊಂಬಿ ಎಳಿಸ್ತೀವಿ ಅನ್ನೋ ರೀತಿಯಾಗಿತ್ತು ಅದು. ಇದೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಖಾಲಿ ಗಾಜಿನ ಬಾಟ್ಲು ತಂದಿರೋದು, ಪೆಟ್ರೋಲ್ ಬಾಂಬನ್ನು ತಂದಿರೋದು, ಹಾಗಾದರೆ ಉದ್ದೇಶಪೂರ್ವಕವಾಗಿಯೇ ಅಲ್ಲಿ ಗಲಭೆ ಏರಿಸಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದ್ರಾ ಅಂತ. ಪೊಲೀಸರು ಆಟೋದನ್ನ ನಿಲ್ಲಕ್ಕೆ ಬಿಡದೇನೆ ಹಂಗೆ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಮತ್ತಿನ್ನೆಂಥ ಅನಾಹುತ ಆಗ್ತಿತ್ತೋ ಏನೋ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ. ವೀರೇಶ್, ಘಟನೆ ನಡೆದಂಥ ಅಥವಾ ಗುಂಪು ಸೇರಿದ ಕೆಲವು ನಿಮಿಷಗಳಲ್ಲಿ ಈ ರೀತಿಯಾಗಿ ಪೆಟ್ರೋಲ್ ಬಾಂಬ್ ಬಂದು ಕೈ ಸೇರುತ್ತೆ, ಗಾಜಿನ ಬಾಟ್ಲು ಬರುತ್ತೆ ಆಟೋದಲ್ಲಿ ಅಂತಂದರೆ ಇದು ನಥಿಂಗ್ ಬಟ್ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು, ಅಂದರೆ ಪ್ರೀ ಪ್ಲಾನ್ಡ್ ಅನ್ನೋದು ಕನ್ಫರ್ಮ್ ಮೇಲ್ನೋಟಕ್ಕೆ. ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬಳ್ಳಾರಿಯಲ್ಲಿ ಆದಂಥ ಈ ಫ್ಲೆಕ್ಸ್ ಗಲಾಟೆ ಇದು ಬೇಕು ಅಂತ ಕಾಲು ಕೆರ್ಕೊಂಡು ಜಗಳ ತೆಗೆದಂಗಿತ್ತು. ಜಗಳ ತೆಗಿತಾ ಇದ್ದಂತೆ ಒಂದು ಆಟೋದಲ್ಲಿ ಗಾಜಿನ ಬಾಟ್ಲು ಪೆಟ್ರೋಲ್ ಬಾಂಬ್ ಎಲ್ಲವನ್ನು ತಂದಿದ್ದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ. ವೀರೇಶ್, ಘಟನೆ ನಡೆದ ಅಥವಾ ಗುಂಪು ಸೇರಿದ ಕೆಲವೇ ನಿಮಿಷಗಳಲ್ಲಿ ಹೀಗೆಲ್ಲ ಸಪ್ಲೈ ಆಗುತ್ತೆ ಪೆಟ್ರೋಲ್ ಬಾಂಬು ಜೊತೆಗೆ ಖಾಲಿ ಗ್ಲಾಸಿನ ಬಾಟ್ಲು. ಹಾಗಾದರೆ ಇದು ಪ್ರೀ ಪ್ಲಾನ್ ಅಲ್ಲದೆ ಇನ್ನೇನು? ಶರತ್, ಈ ಒಂದು ಗಣಿ ಜಿಲ್ಲೆಯಲ್ಲಿ ಏನು ಜನವರಿ 2026 ಜನವರಿ 1ನೇ ತಾರೀಕು ನಡೆದಂತಹ ಒಂದು ಭಯಂಕರವಾದಂತಹ ಉದ್ರಿಕ್ತ ಪರಿಸ್ಥಿತಿಯ ಘಟನೆಯಲ್ಲಿ ಈ ಒಂದು ಆಟೋದಲ್ಲಿ ಈ ಒಂದು ಪೆಟ್ರೋಲ್ ಬಾಂಬ್ ಅನ್ನು ಸಹ ಇಳಿಸುತ್ತಿರತಕ್ಕಂತಹ ಒಂದು ವಿಡಿಯೋ ಇತ್ತೀಚೆಗೆ ವೈರಲ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಈ ಎಲ್ಲಾ ಘಟನಾವಳಿಗಳನ್ನು ನೋಡಿದಾಗ ಇದು ಪ್ರೀ ಪ್ಲಾನ್ ಆಗಿರುತ್ತೆ, ಮಾಡಿರ್ತಕ್ಕಂತಹ ಒಂದು ಘಟನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಏನು ರಾಜ್ಯ ನಾಯಕರಾದಂತಹ ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾಗಿರತಕ್ಕಂತಹ ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣಸ್ವಾಮಿ ಮತ್ತು ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರು ಸಹ ಬಂದು ಈ ಒಂದು ಜನಾರ್ದನ್ ರೆಡ್ಡಿ ಅವರ ಕುಟುಂಬ ಮತ್ತು ಮನೆಯನ್ನು ಮುಗಿಸುವಂತ ಉದ್ದೇಶದಿಂದನೇ ಈ ಒಂದು ಎಲ್ಲಾ ರೀತಿಯಾದಂತಹ ಅಗೆತನವನ್ನು ಸಾಧಿಸಿ ಉದ್ರಿಕ್ತ ಪರಿಸ್ಥಿತಿಯನ್ನು ಉಂಟು ಮಾಡಿ ಅವರ ಮೇಲೆ ದಾಳಿ ಮಾಡುವಂತಹ ಕಾರ್ಯಕ್ಕೆ ಈ ಒಂದು ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಜನಾರ್ದನ್ ರೆಡ್ಡಿ ಅವರ ಮೇಲೆ ದಾಳಿ ಮಾಡುವುದು ನಾವು ಬಿಡೋದಿಲ್ಲ. ಈ ದಾಳಿ ಮಾಡುವಂತಹ ಪೂರ್ವ ನಿಯೋಜಿತವಾಗಿರುವಂತಹ ಕೃತ್ಯವಾಗಿರೋದ್ರಿಂದ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆಯೇ ನೇರವಾಗಿ ನಗರ ಶಾಸಕರಾಗಿರತಕ್ಕಂತಹ ಭರತ್ ರೆಡ್ಡಿ ಅವರನ್ನು ಕೂಡಲೇ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯಬೇಕೆನ್ನತಕ್ಕಂಥದ್ದನ್ನು ಸುದ್ದಿಗೋಷ್ಠಿಯ ಮೂಲಕ ಮೂವರು ಏನು ರಾಜ್ಯ ನಾಯಕರು ಏನು ಆಗ್ರಹ ಪಡಿಸಿದ್ದಾರೆ.
ಈ ರೀತಿಯ ಘಟನಾವಳಿಗಳಿಂದ ಏನು ಜನರ ಗೆದ್ದು ಏನು ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡುವುದು ಬಿಟ್ಟು ಈ ರೀತಿಯ ಘಟನಾವಳಿಗಳಿಗೆ ಪ್ರಚೋದನೆ ನೀಡುವುದು ಎಷ್ಟು ಮಟ್ಟಿಗೆ ಸರಿ? ಖಾಸಗಿ ಗನ್ಮ್ಯಾನ್ಗಳನ್ನು ಇಟ್ಟುಕೊಂಡಿದ್ದಾರೆ, ಅದಕ್ಕೆ ಪರವಾನಗಿ ಇದೆಯಾ ಇಲ್ಲ? ಹಾಗೂ ಈ ಗನ್ಮ್ಯಾನ್ಗಳನ್ನು ಇವರು ಕೇವಲ ಸತೀಶ್ ರೆಡ್ಡಿ ಮಾತ್ರ ಬಳಕೆ ಮಾಡಿಕೊಳ್ತಾ ಇರಲಿಲ್ಲ, ಅವರ ಗನ್ಮ್ಯಾನ್ಗಳನ್ನು ಸತೀಶ್ ರೆಡ್ಡಿಯು ಹಾಗೆ ನರ ಭರತ್ ರೆಡ್ಡಿಯು ಹಾಗೂ ಕಾರ್ಯಕ್ರಮದ ಪರಿಶೀಲನೆ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರ ಹೆಂಡತಿಯು ಸಹ ಬಳಕೆ ಮಾಡಿಕೊಂಡಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. ಇಲ್ಲಿ ರಾಜ್ಯದಾದ್ಯಂತ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಸರ್ಕಾರವು ಇವತ್ತು ಏನು ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಳುಗಿ ಅವರಿಗೆ ಬೇಕಿದ್ದಂತಹ ವ್ಯಕ್ತಿಗಳನ್ನು ಏನು ಪೊಲೀಸರನ್ನು ಹಾಕಿಸಿಕೊಂಡಿರುವುದರಿಂದಾಗಿ ಇಷ್ಟೆಲ್ಲ ಕೃತ್ಯಕ್ಕೆ ಕಾರಣವಾಗಿರತಕ್ಕಂತಹ ಈ ಒಂದು ಭರತ್ ರೆಡ್ಡಿ ಅಂಡ್ ಸತೀಶ್ ರೆಡ್ಡಿ ಅವರ ಟೀಮ್ ಅನ್ನು ಬಿಟ್ಟು ನೇರವಾಗಿ ನಮ್ಮ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರನ್ನು ಏನು A1 ಮಾಡಿ ಅಥವಾ ಏನು ಕೇಸ್ನಲ್ಲಿ ಆರೋಪಿಗಳನ್ನಾಗಿ ಮಾಡಿ ಬಂಧಿಸಲು ಬಂದಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಎಲ್ಲೇ ಒಂದು ಕಡೆ ಏನು ನಾಮಕಾಷ್ಟಿಗೆ ಮಾತ್ರ ಈ ಒಂದು ಗೃಹ ಸಚಿವರು ಇದ್ದಾರೆ, ಅವರು ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತಿದ್ದಾರೆ, ಫುಲ್ ಟೈಮ್ ಕೆಲಸವನ್ನು ಮಾಡಲು ಅವರಿಗೆ ಅವಕಾಶ ಕೊಡದೇ ಇರುವುದರಿಂದಾಗಿ ಈ ಒಂದು ಬಳ್ಳಾರಿ ಎನ್ನುತ್ತಕ್ಕಂಥದ್ದಲ್ಲ, ಬಳ್ಳಾರಿಯ ಜೊತೆಗೆ ಈ ಒಂದು ಆಲ್ ಓವರ್ ಕರ್ನಾಟಕವನ್ನೇ ಬಿಹಾರ್ ಜಾರ್ಖಂಡವನ್ನು ನೆನಪಿಸುವಂತಹ ಮಾದರಿಯಲ್ಲಾಗಿದೆ. ಈ ಒಂದು ಬಳ್ಳಾರಿ ಎಂದ ಕೂಡಲೇ ರಾಯಲಸೀಮದಲ್ಲಿ ಈಗ ಹಿಂದೆ ಈ ರೀತಿಯ ಘಟನೆಗಳು ನಡೀತಾ ಇದ್ವು. ಈಗ ಈ ಘಟನೆಗಳು ಬಳ್ಳಾರಿಗೆ ಆವರಿಸಿರುವುದು ಎಲ್ಲೋ ಒಂದು ಕಡೆ ಸೋಬತ್ತರಿರತಕ್ಕಂಥ ಕೆಲಸವಲ್ಲ. ಈ ಎಲ್ಲಾ ಒಂದು ಪರಿಸ್ಥಿತಿಗಳನ್ನು ನಾವು ಅವಲೋಕಿಸಿದಾಗ ಈ ಹಿಂದೆ ನಾವು ಸಿನಿಮಾಗಳಲ್ಲಿ ಮಾತ್ರ ನೋಡ್ತಿದ್ದೀವಿ ಫೈರಿಂಗ್ ಹೇಗ್ ನಡೀತಿತ್ತು ಅನ್ನೋದು, ಆದ್ರೆ ಈಗ ಬಳ್ಳಾರಿಗೆ ಬಂದು ನೇರವಾಗಿ ನಾವು ಫೈರಿಂಗ್ ಹೇಗ್ ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ನೋಡುವಂತಹ ದೌರ್ಭಾಗ್ಯ ಬಂದಿರುವುದು ಎಲ್ಲೋ ಒಂದು ಕನ್ನಡಿಗರು ಮತ್ತು ಬಳ್ಳಾರಿಯ ಜನರಿಗೆ ಬಂದೊದಗಿರತಕ್ಕಂತಹ ದೌರ್ಭಾಗ್ಯ ಎನ್ನತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಸಾಕಷ್ಟು ಆಕ್ರೋಶವನ್ನು ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಶರತ್, ಒಂದು ಕಡೆ ವೀರೇಶ್, ಈಗ ತನಿಖೆ ಹಿಂಗ್ಸಾಗ್ತಾ ಇದೆ ಅಂತ ಒಂದಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನೋದು. ಸೊ ಹಾಗಾದ್ರೆ ತನಿಖೆ ಯಾವ ಹಂತದಲ್ಲಿದೆ? ಆಮೇಲೆ ಈ ಬಾಟಲ್ ಸಿಕ್ಕಿದ ವಿಚಾರ, ಪೆಟ್ರೋಲ್ ಬಾಂಬ್ ವಿಚಾರದ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಅಂತ? ಶರತ್, ಈಗಾಗಲೇ ಪೆಟ್ರೋಲ್ ಬಾಂಬ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿದಂತೆಯೇ ಎಲ್ಲೋ ಒಂದು ಕಡೆ ಭರತ್ ರೆಡ್ಡಿ ಅವರು ಬರದೇ ಇದ್ರು ಭರತ್ ರೆಡ್ಡಿ ಹಿಂಬಾಲಕರು ಬಂದು ಈ ರೀತಿಯ ಕೃತ್ಯಕ್ಕೆ ಪಾಲ್ಗೊಳ್ತಾರೆ ಹಾಗೂ ಆ ಕೃತ್ಯವನ್ನು ಎಸಗಲು ಮುಂದಾಗ್ತಾರೆ. ಆದ್ರೆ ಅದೃಷ್ಟವಶಾತ್ ಆಗ ಶ್ರೀರಾಮುಲು ಅವರು ಎಂಟ್ರಿ ಆಗಿರೋದ್ರಿಂದ ಈ ಕೃತ್ಯವು ಜರಗದೆ ಏನು ಎಲ್ಲೋ ಒಂದು ಕಡೆ ಹಿಮ್ಮುಖವಾಗ್ತದೆ ಅಂತ ಹೇಳ್ಬೋದು. ಇದರ ಜೊತೆಯಾಗಿ ಈಗಾಗಲೇ ಏನು 4 ಗನ್ಮ್ಯಾನ್ ಗಳನ್ನು ವಶಕ್ಕೆ ಪಡೆದಿದ್ದಾರೆ, ಅವರ ಬಳಿ ಇರತಕ್ಕಂಥ ವೆಪನ್ ಗಳನ್ನು ವಶಕ್ಕೆ ಪಡೆದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ವಿಚಾರಣೆಯನ್ನು ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.